Greetings to all of you in Bangalore and in Karnataka. ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲರಿಗೂ ನನ್ನ ವಂದನೆಗಳು. I am glad during this lockdown time that I could share this message online with you. ಈ ಒಂದು ಲಾಕ್ಡೌನ್ ನ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಹಂಚುವುದರಲ್ಲಿ ನಾನು ಸಂತೋಷ ಪಡುತ್ತಿದ್ದೇನೆ. Yeah, there are some things good happening for our personal lives and family lives in this lockdown. ಈ ಒಂದು ಲಾಕ್ಡೌನ್ ನ ಸಮಯದಲ್ಲಿ ಕೆಲವು ಸಕಾರಾತ್ಮಕ ಅಂದರೆ ಒಳ್ಳೆಯ ಕಾರ್ಯಗಳು ಕೂಡ ನಮ್ಮ ಜೀವಿತಗಳಲ್ಲಿ ನಡೆಯುತ್ತಿದೆ. But the negative side, if you look, the church on the whole is suffering. ಆದರೆ ನಾವು ನಕಾರಾತ್ಮಕ ಒಂದು ಕ್ಷೇತ್ರದಲ್ಲಿ ನೋಡುವುದಾದರೆ ಸಭೆಯು ತೊಂದರೆಯಲ್ಲಿ ಇರುವಂತದನ್ನು ಕೂಡ ನಾವು ನೋಡುತ್ತಿದ್ದೇವೆ. So this morning when I was thinking about and asking the Lord what to share with you all, ಈ ಒಂದು ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನಾ ಪೂರ್ವಕವಾಗಿ ಏನನ್ನು ಹಂಚಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದಾಗ the Lord focused my attention to two familiar verses in Matthew Gospel chapter 16. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿಯೂ ದೇವರು ನನ್ನನ್ನು ನಡೆಸಿದರು. You have the Kannada Bible to read or? Yeah, I have. Okay. So we will go to Matthew Gospel chapter 16. ಮತ್ತಾಯನು ಬರೆದ ಸುವಾರ್ತೆ ಅದರಲ್ಲಿ ನಾವು 16ನೇ ಅಧ್ಯಾಯಕ್ಕೆ ಹೋಗಲಿದ್ದೇವೆ. And when the revelation was given to Apostle Peter or the strong disciple Peter about who Jesus was, ಪೇತ್ರನಿಗೆ ಪ್ರಕಟಣೆ ಸಿಕ್ಕಿದಾಗ ಯೇಸು ಸ್ವಾಮಿ ಯಾರು ಎಂಬ ಒಂದು ಪ್ರಕಟಣೆ ಪೇತ್ರನಿಗೆ ಸಿಕ್ಕಿದಾಗ, in the previous verse in 16, Simon Peter answered and said to Jesus, "You are the Christ, the Son of the living God." 16ನೇ ವಾಕ್ಯದಲ್ಲಿ ಕೊಟ್ಟಿರುವ ಪ್ರಕಾರವಾಗಿ ಅದಕ್ಕೆ ಸೀಮೋನ ಪೇತ್ರನು ಪ್ರತ್ಯುತ್ತರವಾಗಿ ನೀನು ಕ್ರಿಸ್ತನು ಜೀವವುಳ್ಳ ದೇವಕುಮಾರನು ಎಂದು ಹೇಳಿದನು. Then in verse 17 we see Jesus replied, "Blessed are you, Simon, son of Jonah, for this was not revealed to you by man, but by my Father in heaven." 17ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯುತ್ತರವಾಗಿ ಅವನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಯಾಕೆಂದರೆ ರಕ್ತ ಮಾಂಸವಲ್ಲ, ಮನುಷ್ಯರು ಅಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ಅದನ್ನು ನಿನಗೆ ಪ್ರಕಟಿಸಿದನು ಎಂದು ಹೇಳಿದನು. Many of you, who hear this word and who are filled with the Holy Spirit are like this Peter, receiving revelations from God. ನಿಮ್ಮಲ್ಲಿ ಅನೇಕರು ದೇವರ ಆತ್ಮನಿಂದ ತುಂಬಲ್ಪಟ್ಟಿರುವಂತಹ ಅನೇಕರು ಈ ಒಂದು ಪೇತ್ರನ ಹಾಗೆ ದೇವರಿಂದ ಪ್ರಕಟಣೆಗಳನ್ನು ಪಡೆದುಕೊಳ್ಳುತ್ತಿದ್ದೀರಾ. Yeah, but in the next verse we see, "And I tell you that you are Peter, and on this rock I will build my church, and the gates of Hades will not overcome it." ಆದರೆ 18ನೇ ವಾಕ್ಯದಲ್ಲಿ ನಾವು ನೋಡುವುದೇನೆಂದರೆ, ನಾನು ಸಹ ನಿನಗೆ ಹೇಳುವುದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ನರಕದ ದ್ವಾರಗಳು ಅದನ್ನು ಜಯಿಸಲಾರವು. This is a very familiar verse. Maybe in these days you might be hearing about it quite a lot. ಈ ಒಂದು ದಿನಗಳಲ್ಲಿ ಈ ವಾಕ್ಯವನ್ನು ನೀವು ಅನೇಕ ಕಡೆಗಳಲ್ಲಿ ಕೇಳುತ್ತಿರಬಹುದು, ಯಾಕೆಂದರೆ ಇದು ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುವಂತವಾಗಿದೆ. But I want to take you to a place further on with this revelation. What can we do next? ಈ ಒಂದು ಪ್ರಕಟಣೆಯಿಂದ ಇನ್ನು ಸ್ವಲ್ಪ ಮುಂದಕ್ಕೆ ನಾನು ನಿಮ್ಮನ್ನು ಕೊಂಡೊಯ್ಯಲು ಬಯಸುತ್ತೇನೆ. ಈ ಪ್ರಕಟಣೆಯ ನಂತರ ನಾವೇನು ಮಾಡಬೇಕು ಎಂಬುದರ ವಿಷಯ. Yeah, he said on this rock. It is talking about the revelation, or when Peter said Christ, the Son of the living God, it directly refers to the rock. ಈ ಒಂದು ಬಂಡೆಯ ಮೇಲೆ ಎಂಬುದಾಗಿ ಹೇಳುತ್ತಿರುವಾಗ ಅದು ಪ್ರಕಟಣೆಯ ವಿಷಯವಾಗಿ ಮಾತನಾಡುತ್ತಿದೆ. ಪೇತ್ರನು ಈ ಕ್ರಿಸ್ತನು, ನೀನು ಕ್ರಿಸ್ತನು ಎಂಬುದಾಗಿ ಹೇಳುತ್ತಿದ್ದಂತಹ
ಜೀವವುಳ್ಳ ದೇವ ಕುಮಾರನು ಎಂಬುದಾಗಿ ಹೇಳಿದನಲ್ಲ, ಆ ಪ್ರಕಟಣೆಯ ಮೇಲೆ ಈ Amen. ಒಂದು On this rock, Christ, the Son of the living God, I will build my church, and the gates of Hades will not overcome it. ಆ ಒಂದು ಪ್ರಕಟಣೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಬಂಡೆ ಅಂದರೆ ಕ್ರಿಸ್ತನ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಮತ್ತು ನರಕದ ದ್ವಾರಗಳು ಇದನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. Physically, they applied to Peter himself because we know, you translate, I'll then tell. Physically, they applied to Peter. ಈ ಒಂದು ಮಾತು ನಾವು ನೇರವಾಗಿ ನೋಡಿದರೆ ಶಾರೀರಿಕವಾಗಿ ಪೇತ್ರನಿಗೆ ತೋರಿಸುವಂತದ್ದಾಗಿದೆ ಬಂಡೆ ಎಂಬುದು. So Peter, after the baptism in the Holy Spirit in the upper room, he got up to preach the first strong anointed message. ಪರಿಶುದ್ಧಾತ್ಮನು ಇಳಿದು ಬಂದ ಮೇಲೆ ಪೇತ್ರನು ಆ ಒಂದು ಮೇಲಿನ ಕೊಠಡಿಯಿಂದ ಆಚೆ ಬಂದು ಅಲ್ಲಿ ಮೊದಲನೆಯ ಒಂದು ಸಂದೇಶವನ್ನು ಕೊಟ್ಟಿದ್ದನ್ನು ನಾವು ನೋಡುತ್ತೇವೆ. So the first conversion of 3,000 souls getting added to the disciples is recorded there in Acts 2. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಮೊದಲನೇ ಸಾರಿಗೆ 3,000 ಜನರು ರಕ್ಷಣೆ ಹೊಂದಿರುವುದನ್ನು ನಾವು ನೋಡುತ್ತೇವೆ. So the keys of the kingdom are upon this rock I am building my church can be with a physical interpretation applied to this. ಆ ಒಂದು ಬಂಡೆಯ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳುತ್ತಿರುವಾಗ ಶಾರೀರಿಕವಾಗಿ ಹೌದು, ಅದು ಪೇತ್ರನನ್ನು ತೋರಿಸುವಂತದ್ದಾಗಿದೆ. But the spiritual application for you and for me is that upon Christ or on the revelation through the Holy Spirit, the Lord is building his church. ಆದರೆ ಆತ್ಮಿಕವಾಗಿ ಆ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಪ್ರಕಟಣೆಯ ಮೇಲೆ ಕರ್ತನು ಸಭೆಯನ್ನು ಕಟ್ಟುತ್ತಿದ್ದಾನೆ. ಏನು ಆ ಪ್ರಕಟಣೆ? ಕ್ರಿಸ್ತನ ಮೇಲೆ ಸಭೆಯು ಕಟ್ಟಲ್ಪಡುತ್ತದೆ. Now when Jesus says, I will build my church, can anybody stop his building? ಈಗ ಯೇಸು ಕ್ರಿಸ್ತನು ಹೇಳುತ್ತಿರುವಾಗ ನಾನು ಆ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಯೇಸುವು ಕಟ್ಟುವಂತಹ ಒಂದು ಕಟ್ಟಡವನ್ನು ಸಭೆಯನ್ನು ಯಾರಾದರೂ ನಿಲ್ಲಿಸುವುದಕ್ಕೆ ಸಾಧ್ಯವಾ? No, not possible. ಸಾಧ್ಯವೇ ಇಲ್ಲ. So even in this COVID lockdown situation, Christ is continuing is building his church. ಈ ಒಂದು COVID-19 ಈ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. Visibly or physically, because we are not coming together to a church building or we are not having meetings gathering together, we may think whether church is experiencing a setback. ಓಕೆ, ಈಗ ನಾವು ಶಾರೀರಿಕವಾಗಿ ಸಭೆಯ ಒಂದು ಕಟ್ಟಡಗಳಲ್ಲಿ ನಾವು ಸೇರಿ ಬರುತ್ತಿಲ್ಲ, ಅದಕ್ಕೋಸ್ಕರ ನಾವು ಯೋಚಿಸಬಹುದು ಕೆಲವರು ಸಭೆಯು ಒಂದು ಹೆಜ್ಜೆ ಹಿಂದೆ ಹೋಗುತ್ತಿದೆಯಾ ಎಂಬುದಾಗಿ ನಮಗೆ ಅನಿಸಬಹುದು. No, it is ಇಲ್ಲ. No. Christ, if he said he is building the church, he is continuing to build the church even in the last 4-5 weeks. ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವುದಾದರೆ ನಾನು ನನ್ನ ಒಂದು ಸಭೆಯನ್ನು ಕಟ್ಟುತ್ತಿದ್ದೇನೆ ಎಂಬುದಾಗಿ ಈ ಒಂದು ಕಳೆದ ದಿನಗಳಲ್ಲಿ ಕೋವಿಡ್ ಸಿಚುವೇಶನ್ ಅಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದನು, ಆತನು ಕಟ್ಟುತ್ತಾನೆ. And even if it is going to be extended, God or Christ will continue to build his church. ಎಷ್ಟು ದಿನಗಳು ಈ ಒಂದು ಪರಿಸ್ಥಿತಿ ಮುಂದುವರೆದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಆತನು ಕಟ್ಟುವುದರಲ್ಲಿ ಮುಂದುವರಿಯುತ್ತಾನೆ. So hold on to that conviction. Jesus is building his church. ಈ ಒಂದು ಸತ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. It is taking a shape. ಈ ಒಂದು ಸಭೆಯು ಒಂದು ಆಕಾರವನ್ನು ತೆಗೆದುಕೊಳ್ಳುತ್ತಿದೆ. We all know how we are like the clay in the potter's hand. ನಮ್ಮೆಲ್ಲರಿಗೂ ಕೂಡ ಗೊತ್ತು ಹೇಗೆ ಒಂದು ಜೇಡಿ ಮಣ್ಣು ಕುಂಬಾರನ ಕೈಗಳಲ್ಲಿ. Suppose we think of our pots for carrying water. The bottom is so big and then it narrows down and has the small mouth up. ನಾವು ನೀರನ್ನು ಹೊಯ್ಯುವಂತಹ ಒಂದು
ಪಾತ್ರೆಗಳನ್ನು ಅಥವಾ ಒಂದು ಬಿಂದಿಗೆಗಳನ್ನು ನಾವು ನೋಡುವಾಗ ಕೆಳಗಿನ ಒಂದು ಭಾಗದಿಂದ ನಾವು ನೋಡುವುದಾದರೆ ಅದು ದೊಡ್ಡದಾಗಿರುತ್ತದೆ, ಆದರೆ ಮೇಲಕ್ಕೆ ಬರುವಾಗ ಅದು ಅದರ ಬಾಯಿ ಚಿಕ್ಕದಾಗಿರುತ್ತದೆ. So maybe because so many 2000 years have gone, that bottom portion, big portion must have taken shape, but now it is trying to narrow down for the mouth so that water can come in through that narrowing down mouth. ಓಕೆ, ಇಷ್ಟು ದಿನಗಳು ಆ ಒಂದು ಸಭೆಯು ತುಂಬಾ ಒಂದು ದೊಡ್ಡ ಆಕಾರದಲ್ಲಿತ್ತು, ಆದ್ರೆ ಈಗ ಆ ಒಂದು ಆಕಾರವು ಸರಿಯಾಗಿ ಬರುತ್ತಿದೆ, ಅದರಲ್ಲಿ ಆ ಒಂದು ನೀರನ್ನು ಹಾಕುವಂತಹ ಒಂದು ಪರಿಸ್ಥಿತಿ ಬರುತ್ತಿದೆ. So when there is a narrowing down in the building up of the church, don't think Jesus is not taking care of building his body. ಆ ಒಂದು ಸಭೆಯ ಆಕಾರವು ಬದಲಾಗುತ್ತಿರುವಾಗ ನೀವು ಯೋಚನೆ ಮಾಡಬೇಡಿರಿ ಸಭೆಯು ನಿಂತು ಹೋಗುತ್ತಿದೆ ಅಥವಾ ಒಂದು ಹೆಜ್ಜೆ ಹಿಂದೆ ಹೋಗುತ್ತಿದೆ ಎಂಬುದಾಗಿ. Yeah, he's narrowing down so that he can pour out the Spirit through that narrow mouth into all of us. ಆತನು ಆ ಸಭೆಯ ಆಕಾರವನ್ನು ಬದಲಾಯಿಸುತ್ತಿದ್ದಾನೆ, ಆ ಒಂದು ಒಳ್ಳೆಯ ಮೇಲಿನ ಚಿಕ್ಕದಾದಂತಹ ಆಕಾರವನ್ನು ಮಾಡುತ್ತಿದ್ದಾನೆ, ಹಾಗಾಗಿ ಆತನು ತನ್ನ ಆತ್ಮವನ್ನು ಸುರಿಸಬೇಕೆಂಬುದಾಗಿ. Amen. So one of the things that I want to emphasize and say now is the next part of the verse 18. It said, the gates of Hades will not overcome it. 18ನೇ ವಾಕ್ಯದಲ್ಲಿ ಇರುವಂತಹ ಒಂದು ಮಾತಿಗೆ ನಿಮ್ಮ ಗಮನವನ್ನು ನಾನು ಸೆಳೆಯಲು ಬಯಸುತ್ತೇನೆ. ಅದೇನೆಂದರೆ, ನಾನು ಸಹ ಹೇಳುವುದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ನರಕದ ದ್ವಾರಗಳು ಅದನ್ನು ಜಯಿಸಲಾರವು. Yeah, so the gates of Hades is actually a place of authority for the earthly kingdom. ಆ ನರಕದ ದ್ವಾರಗಳು ಎಂಬುದಾಗಿ ನಾವು ಹೇಳುವಾಗ ಈ ಒಂದು ಭೂಮಿಯ ರಾಜ್ಯಗಳ ಒಂದು ಅಧಿಕಾರದ ಒಂದು ಸ್ಥಳ ಎಂಬುದಾಗಿ ನಾವು. Yeah, so he was standing in a place when Jesus mentioned this, but that is where the elders or the people who are seeking for are scheming something against the people of God, they gather there to prepare their ruling principles. ಓಕೆ, ಕರ್ತನಾದ ಯೇಸು ಕ್ರಿಸ್ತನು ಆಗ ಒಂದು ಸೀಮಿತವಾದ ಸ್ಥಳದಲ್ಲಿ ಆತನು ನಿಂತಿದ್ದನು, ಒಂದು ಹೇಗೆ ದೇವರ ಜನರ ವಿರೋಧವಾಗಿ ಯೋಜನೆ ಮಾಡಬೇಕು ಎಂಬ ಒಂದು ಕಾರ್ಯಗಳು ನಡೆಯುತ್ತಿದ್ದಂತಹ ಒಂದು ಸ್ಥಳ. So it is a place of earthly authority. ಆ ಒಂದು ಸ್ಥಳ ಈ ಒಂದು ಭೂಮಿಯ ರಾಜ್ಯಗಳ ಒಂದು ಅಧಿಕಾರದ ಸ್ಥಳ. Now it says the gates of Hades, that is the rulers of this earth or the ruling authority of the earth cannot prevail or will not overcome the church which Jesus is building. ಓಕೆ, ಅದರ ಅರ್ಥ ನಾವು ನೋಡುತ್ತೇವೆ, ಈ ಭೂಮಿಯ ಈ ಲೋಕದ ಅಧಿಕಾರಿಗಳು ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Yo, I am very excited about that. ನಾನು ಬಹಳ ಒಂದು ಪ್ರೋತ್ಸಾಹವಾಗಿದ್ದೇನೆ ಈ ಒಂದು ಸತ್ಯದ ಕುರಿತಾಗಿ. Because in this situation Christ is building his body. Oh, wonderful. ಯಾಕೆಂದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕರ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. He is a living God. ಆತನು ಜೀವವುಳ್ಳ ದೇವರು. Whether it is Bangalore or Karnataka or India or America, wherever it is, the Lord is building his body. Amen. ಓಕೆ, ಇದು ಬ್ಯಾಂಗ್ಳೂರ್ ಆಗಬಹುದು, ಕರ್ನಾಟಕವಾಗಬಹುದು, ಅಥವಾ ಭಾರತವಾಗಬಹುದು, ಅಮೆರಿಕವಾಗಬಹುದು, ಒಂದು ಲೋಕದ ಯಾವುದೇ ಕೋಣೆಯಾಗಿರಬಹುದು, ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. So I see that an important aspect in building up the church of God is being shaped now by God. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುತ್ತಿರುವಾಗ ಅದರಲ್ಲಿ ನಾನು ನೋಡುವಂತಹ ಒಂದು ಬಹಳ ಪ್ರಾಮುಖ್ಯವಾದಂತಹ ವಿಷಯ ಏನೆಂದರೆ, ಆತನು ಅದಕ್ಕೆ ಬೇಕಾಗಿರುವ ಒಂದು ಆಕಾರವನ್ನು ತರುತ್ತಿದ್ದಾನೆ. Amen. And so then in the next verse, because he talked about the authority of the earthly kingdom, he is in the next verse, in verse 19, he's talking about authority given to us. ಓಕೆ, ನಾವು 18ನೇ ವಾಕ್ಯದಲ್ಲಿ ಈ ಲೋಕದ ಅಧಿಕಾರಿಗಳ ಅಥವಾ ಅಧಿಕಾರದ ಕುರಿತಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಅವುಗಳು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ 19ನೇ ವಾಕ್ಯದಲ್ಲಿ ದೇವರು ನಮಗೆ, ದೇವರ ಮಕ್ಕಳಿಗೆ ಕೊಟ್ಟಿರುವ ಅಧಿಕಾರದ ಕುರಿತಾಗಿ ನೋಡುತ್ತೇವೆ.
Yeah, that's what we are going to see that. So please, each one of you grasp what authority God has given to us in these days. ಓಕೆ, ಅದರಿಂದ ನಾವುಗಳು ದೇವರ ಮಕ್ಕಳಾಗಿರುವ ನಾವು ಕರ್ತನು ನಮಗೆ ಕೊಟ್ಟಿರುವಂತಹ ಅಧಿಕಾರವನ್ನು ನಾವು ತಿಳಿದುಕೊಂಡು ಸ್ವೀಕರಿಸಬೇಕು. I will give you the keys of the kingdom of heaven, Jesus said, and whatever you bind on earth will be bound in heaven, and whatever you loose on earth will be loosed in heaven. ನಾನು ನಿನಗೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಕೊಡುತ್ತೇನೆ. ನೀನು ಯಾವುದನ್ನು ಭೂಮಿಯ ಮೇಲೆ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. ನೀನು ಯಾವುದನ್ನು ಭೂಮಿಯ ಮೇಲೆ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಡುವುದು ಅಂದನು. Amen. That is the authority that God has given to you and to me. ಈ ಒಂದು ಅಧಿಕಾರವನ್ನು, ಇಂತಹ ಅಧಿಕಾರವನ್ನು ಕರ್ತನು ನನಗೂ ನಿಮಗೂ ನಮ್ಮೆಲ್ಲರಿಗೂ ಕೊಟ್ಟಿರುವ ಆತನಾಗಿದ್ದಾನೆ. And in these days we need to meditate on this. ಈ ಒಂದು ದಿನಗಳಲ್ಲಿ ಈ ಸತ್ಯದ ಮೇಲೆ ನಾವು ಧ್ಯಾನ ಮಾಡಬೇಕು. How much in prayer individually and collectively, with if you are having facility to join like this and online, how we can exercise our praying for receiving or having this authority. ನಾವು ವೈಯಕ್ತಿಕವಾಗಿಯೂ ಹಾಗೂ ಈ ರೀತಿಯಲ್ಲಿ ಆನ್ಲೈನ್ ನ ಮುಖಾಂತರವಾಗಿ ಎಷ್ಟು ಆಗುತ್ತದೋ ಅಷ್ಟಾಗಿ ನಾವು ಕೂಡಿ ಬಂದು ಸೇರಿ ಬಂದು ನಾವು ಈ ಅಧಿಕಾರವನ್ನು ಉಪಯೋಗಿಸುವುದಕ್ಕೋಸ್ಕರ ನಾವು ಮುಂದುವರಿಯಬೇಕು. So while closing, I will come back to that again, but let me now talk about the authority. The authority given to us. ಈ ಒಂದು ಸತ್ಯಕ್ಕೆ ಮತ್ತೆ ಬರಲಿದ್ದೇನೆ, ಆದರೆ ಈಗ ಆ ಒಂದು ವಾಕ್ಯದ ಕುರಿತಾಗಿ ನಾವು ಮಾತನಾಡುವ. The authority given to us is to bind and to loose. ನಮಗೆ ಕೊಟ್ಟಿರುವ ಅಧಿಕಾರವು ಏನೆಂದರೆ ನಾವು ಆ ಒಂದು ವಾಕ್ಯದಲ್ಲಿ ಕೊಟ್ಟಿರುವ ಪ್ರಕಾರವಾಗಿ ಕಟ್ಟುವುದಕ್ಕೂ ಹಾಗೂ ಬಿಚ್ಚುವುದಕ್ಕೂ. And what do we see in our situation, whether it is in our state or city or in the nation? ನಾವು ಯಾವ ಪರಿಸ್ಥಿತಿಯನ್ನು ನೋಡುತ್ತಿದ್ದೇವೆ, ನಮ್ಮ ಪಟ್ಟಣದಲ್ಲಾಗಬಹುದು, ನಮ್ಮ ರಾಜ್ಯದಲ್ಲಾಗಬಹುದು, ನಮ್ಮ ದೇಶದಲ್ಲಾಗಬಹುದು. And we recollect now the passage from Ephesians 6 about the spiritual warfare. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ನಾವು ಆತ್ಮಿಕ ಯುದ್ಧದ ಕುರಿತಾಗಿ ನಾವು ಅದನ್ನು ನಾವು ಯೋಚನೆ ಮಾಡಿಕೊಳ್ಳುವ. So our battle is not against flesh and blood. ನಮ್ಮ ಯುದ್ಧವು ಮಾಂಸ ರಕ್ತದ ಜೊತೆಯಲ್ಲಿ ಅಲ್ಲವೇ ಅಲ್ಲ. Two areas: one to ourselves, not against this, or in our family, or in the authority, government, or anything outside. ನಾವು ಈ ಒಂದು ನಮ್ಮ ಒಂದು ಶರೀರ ಇದರಲ್ಲಿ ಬರುವಂತದ್ದಾಗಿದೆ, ಅಥವಾ ಈ ಒಂದು ಲೋಕದ ಅಧಿಕಾರಿಗಳ ಕುರಿತಾಗಿಯೂ ಆಗಿರುವಂತದ್ದಾಗಿದೆ, ಮನುಷ್ಯರೊಟ್ಟಿಗೆ ಅಲ್ಲ. But it is about the principalities and powers of darkness. We know that very well. ನಾವೆಲ್ಲರೂ ಚೆನ್ನಾಗಿ ತಿಳಿದಿರುವ ಪ್ರಕಾರವಾಗಿ ನಮ್ಮ ಯುದ್ಧವು ಅದು ಆ ಒಂದು ದುಷ್ಟಾತ್ಮಗಳ ಜೊತೆಯಲ್ಲಿ ಇರುವಂತದ್ದಾಗಿದೆ. We were in persecution just before this COVID lockdown. ಈ ಒಂದು COVID-19 ಪರಿಸ್ಥಿತಿಗೆ ಮುಂಚಿತವಾಗಿ ನಾವು ಒಂದು ಹಿಂಸೆಯ ಪರಿಸ್ಥಿತಿಯಲ್ಲಿದ್ದೆವು. And that time we thought, oh, why government is permitting all this sort of persecution happening in India? ಭಾರತ ದೇಶದಲ್ಲಿ ಈ ಒಂದು ಸಭೆಯ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಅಥವಾ ಹಿಂಸೆ, ಇದಕ್ಕೆ ಯಾಕೆ ಸರ್ಕಾರವು ಅನುಮತಿ ಕೊಡುತ್ತಿದೆ ಎಂಬುದಾಗಿ ಯೋಚನೆ ಮಾಡುತ್ತಿದ್ದೆವು. But now we have got time to bind certain powers. ಆದರೆ ಈಗ ನಮಗೆ ಸಮಯ ಇದೆ ಈ ಒಂದು ಲೋಕದಲ್ಲಿರುವಂತಹ ಕೆಲವು ಅಧಿಕಾರಗಳನ್ನು ಬಲಗಳನ್ನು ಕಟ್ಟುವುದಕ್ಕೋಸ್ಕರ. And in releasing or losing powers, ನಾವು ಬಿಚ್ಚುವ ಒಂದು ಅಧಿಕಾರಗಳು ಅಥವಾ ಸಾಮರ್ಥ್ಯವು, I want to clarify this. Physically, we are not able to reach the unreached people. ನಾವು ಶಾರೀರಿಕವಾಗಿ ಇನ್ನು ನಾಶವಾಗುತ್ತಿರುವಂತಹ ಜನರನ್ನು ನಾವು ಸುವಾರ್ತೆಯೊಟ್ಟಿಗೆ ತಲುಪುವುದಕ್ಕೆ ಆಗುತ್ತಿಲ್ಲ. Whether it is whole city Bangalore or whole nation India or the whole world, we are not able to go. ದೇಶದಲ್ಲಾಗಬಹುದು. But we can command the evil spirit which are holding the people from coming to Christ to go away. ಆದರೆ ನಾವು ಏನನ್ನು ಮಾಡಬಹುದು ಅಂದರೆ
ಸತ್ಯವನ್ನು ಅರಿಯದೆ ಇರುವಂತಹವರನ್ನು ಸೈತಾನನು ಹಿಡಿದಿಟ್ಟುಕೊಂಡಿರುವಾಗ ಆ ಸೈತಾನನ ದುರಾತ್ಮಗಳಿಗೆ ನಾವು ಆಜ್ಞೆ ಕೊಡಬಹುದು, ಅವರನ್ನು ಬಿಟ್ಟು ಹೋಗುವುದಕ್ಕೋಸ್ಕರ. And wherever in the high places Satan was holding, we will bind them not to be active these days. ಎಲ್ಲೆಲ್ಲಿ ದುಷ್ಟ ಆತ್ಮಗಳು ಕಾರ್ಯ ಮಾಡುತ್ತಿದ್ದವೋ ಆ ಸ್ಥಳಗಳಲ್ಲಿ ನಾವು ಆ ಒಂದು ಕಾರ್ಯ ನಡೆಯದ ಹಾಗೆ ನಾವು ಬಂಧಿಸಬೇಕು, ಕಟ್ಟಬೇಕು. So the binding and loosing can take place now by your individual prayers as well as your collective prayers coming online. ಈ ಒಂದು ಕಟ್ಟುವಂತದ್ದು, ಸೈತಾನನ ದುರಾತ್ಮಗಳ ಒಂದು ಕಾರ್ಯಗಳನ್ನು ಕಟ್ಟುವಂತದ್ದು, ಈ ಒಂದು ಕಾರ್ಯವು ನಡೆಯಬಹುದು ವೈಯಕ್ತಿಕವಾದ ಪ್ರಾರ್ಥನೆಯ ಮುಖಾಂತರವಾಗಿಯೂ, ಮತ್ತು ಹೀಗೆ ನಾವು ಆನ್ಲೈನ್ ಸಭೆಗಳು ಅಥವಾ ಒಂದು ಪ್ರಾರ್ಥನಾ ಕೂಟಗಳು ನಾವು ಆನ್ಲೈನ್ ಮುಖಾಂತರವಾಗಿ ಬರುವುದರ ಮುಖಾಂತರ. I'm very encouraged to see the response that is coming to your broadcasting through Daniel. ಈ ಒಂದು ಬ್ರಾಡ್ಕಾಸ್ಟ್ ನ ಮುಖಾಂತರವಾಗಿ ಬರುತ್ತಿರುವಂತಹ ರೆಸ್ಪಾನ್ಸ್ ಅನ್ನು ನಾನು ನೋಡಿ ಸಂತೋಷ ಪಡುತ್ತಿದ್ದೇನೆ. And we encourage others to watch your programs. ನಾವು ಇನ್ನು ಇತರರನ್ನು ಕೂಡ ನಾವು ಪ್ರೋತ್ಸಾಹಿಸಲು ಬಯಸುತ್ತೇವೆ, ಅವರು ಈ ಒಂದು ಕಾರ್ಯಕ್ರಮಗಳನ್ನು ನೋಡುವುದಕ್ಕೋಸ್ಕರ. Share to as many people as possible on your friend circle, relative circle, everywhere. Okay, so ಪಾಸ್ಟರ್ ಅವರು ಹೇಳುತ್ತಿದ್ದಾರೆ, ನಾವು ಅನೇಕರಿಗೆ ಹೇಳಿರಿ, ನಿಮ್ಮ ಒಂದು ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಅನೇಕರಿಗೆ ಈ ಒಂದು ಬ್ರಾಡ್ಕಾಸ್ಟ್ ಅನ್ನು ನೋಡುವುದಕ್ಕೋಸ್ಕರ. Okay, we will come to one point in between, then I'll come to the closing point. We are turning now to Deuteronomy chapter 6. ನಾವು ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯಕ್ಕೆ ನಾವು ಹೋಗಲಿದ್ದೇವೆ, ಹಳೆಯ ಒಡಂಬಡಿಕೆಯಲ್ಲಿ. Deuteronomy ಧರ್ಮೋಪದೇಶ ಕಾಂಡ chapter 6. 6ನೇ ಅಧ್ಯಾಯ. You know, in this passage and the next passage that I'll go, I'm going to see two contradictory things I'm going to share with you. ಈ ವಾಕ್ಯ ಮತ್ತು ಇನ್ನೊಂದು ವಾಕ್ಯ, ಆ ಎರಡು ವಾಕ್ಯಗಳಲ್ಲಿ ಇರುವಂತಹ ಒಂದು ಒಪ್ಪಂದವಿಲ್ಲದಂತಹ ವಿಷಯವನ್ನು ನಾನು ಕ್ಲಿಯರ್ ಮಾಡಲು ಬಯಸುತ್ತೇನೆ. So in this chapter 6, in the first passage, at least up to verse 12, this chapter is written immediately after Moses talked about the 10 commandments in the earlier chapter 5. 5ನೇ ಅಧ್ಯಾಯದಲ್ಲಿ ದೇವರಿಂದ ಬಂದಂತಹ ಒಂದು 10 ಆಜ್ಞೆಗಳ ವಿಷಯವಾಗಿ ಹೇಳಿದ ನಂತರವೇ ನಾವು ಇದನ್ನು ನೋಡುತ್ತಿದ್ದೇವೆ. Yeah, in all these commandments he gave, and then he says here in 1 of chapter 6, these are the commands, decrees, laws the Lord your God directed me to teach you to observe in the land that you are crossing the Jordan to possess. Verse 1. ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಮಾಡತಕ್ಕವುಗಳು. Should I read verse 2 also, Pastor? Oh, okay. Yeah. ನೀನು ನಿನ್ನ ದೇವರಾದ ಕರ್ತನಿಗೆ ಭಯಪಟ್ಟು ನಾನು ನಿನಗೆ ಆಜ್ಞಾಪಿಸುವ ಆತನ ಎಲ್ಲಾ ನಿಯಮಗಳನ್ನು ಮತ್ತು ಆಜ್ಞೆಗಳನ್ನು ನೀನು ನಿನ್ನ ಮಗನು ನಿನ್ನ ಮೊಮ್ಮಗನು ನಿನ್ನ ಜೀವಿತದ ದಿವಸಗಳೆಲ್ಲ ಕೈಗೊಳ್ಳುವ ಹಾಗೆಯೂ ನಿನ್ನ ದಿವಸಗಳು ಬಹಳವಾಗಿ ಹಾಗೆಯೂ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಕರ್ತನು ಆಜ್ಞಾಪಿಸಿದ ಆಜ್ಞೆ ವಿಧಿ ನ್ಯಾಯಗಳು ಇವೆ. And verse 3 also you covered? No, should I read? Yeah. ಹೀಗಿರುವುದರಿಂದ ಓ ಇಸ್ರಾಯೇಲೇ, ನಿನ್ನ ಪಿತೃಗಳ ದೇವರಾದ ಕರ್ತನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿನಗೆ ಒಳ್ಳೆಯದಾಗುವ ಹಾಗೆಯೂ ನೀವು ಬಹಳವಾಗಿ ಹೆಚ್ಚುವ ಹಾಗೆಯೂ ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಬೇಕು. Okay, so God has brought the people of Israel to the land of Israel. God has brought the people of Israel into the land flowing with milk and honey. ಕರ್ತನು ತನ್ನ ಒಂದು ಜನರನ್ನು ಹಾಲು ಜೇನು ಹರಿಯುವಂತಹ ಒಂದು ಸ್ಥಳಕ್ಕೆ ಆತನು ಕೊಂಡು ಬಂದಿದ್ದಾನೆ. And he gave all the commandments to them. ಅವರಿಗೆ ಬೇಕಾಗಿರುವ ಎಲ್ಲ ಆಜ್ಞೆಗಳನ್ನು ಕೂಡ ಕೊಟ್ಟಿದ್ದಾನೆ. Observe them carefully, he said. ಆತನು ಹೇಳುತ್ತಾನೆ, ಅವೆಲ್ಲವುಗಳನ್ನು ಕೂಡ ಗಮನ ಕೊಟ್ಟು ಕೈಗೊಂಡು ನಡೆಯಿರಿ. And then he said, your children and your children should observe and know these commands. ಆಜ್ಞಾಪಿಸಿದ ಎಲ್ಲಾ ಆಜ್ಞೆ ವಿಧಿಗಳನ್ನು
ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಕೂಡ ಕೈಗೊಳ್ಳಬೇಕು ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. And that is how God was handing over all the commandments, reminding them what all they need to observe when they are getting into the land flowing with milk and honey. ಈ ರೀತಿಯಾಗಿ ಕರ್ತನು ತನ್ನ ಜನರಿಗೆ ಹೇಗೆ ಅವರು ಆಜ್ಞೆಗಳನ್ನು ಕೈಗೊಳ್ಳಬೇಕು ಆ ಒಂದು ವಾಗ್ದಾನ ಮಾಡಲ್ಪಟ್ಟಂತಹ ದೇಶದಲ್ಲಿ ಬರುತ್ತಿರುವಾಗ ಸೇರುತ್ತಿರುವಾಗ. Verse 6, these commandments I give you today are to be upon your hearts. 6ನೇ ವಾಕ್ಯ, ನಾನು ಈ ಹೊತ್ತು ನಿನಗೆ ಆಜ್ಞಾಪಿಸುವ ಈ ಮಾತುಗಳು ನಿನ್ನ ಹೃದಯದಲ್ಲಿ ಇರಬೇಕು. And impress them, next verse, impress them on your children. ಅವುಗಳನ್ನು ನಿನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. Talk about them when you sit at home. ನಿನ್ನ ಮನೆಯಲ್ಲಿ ಕೂತಿರುವಾಗಲೂ ಅದರ ವಿಷಯವಾಗಿ ಮಾತನಾಡಬೇಕು. Yeah, this is another point. In my closing, I will say that how much we have the privilege now to read and know the word of God and speak to our children. ಈ ಒಂದು ವಿಷಯದ ಕುರಿತಾಗಿ ಕೂಡ ನಾನು ಮಾತನಾಡಲಿದ್ದೇನೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಿರುವಾಗ ಎಷ್ಟೊಂದು ಒಳ್ಳೆಯ ಸಮಯ ಇದು, ನಮ್ಮ ಒಂದು ಕುಟುಂಬ ಮತ್ತು ನಮ್ಮ ಮಕ್ಕಳೊಟ್ಟಿಗೆ ದೇವರ ವಾಕ್ಯಗಳನ್ನು ಮಾತನಾಡುವುದು. But the focus is on verse 12. ಆದರೆ 12ನೇ ವಾಕ್ಯದ ಮೇಲೆ ನಮ್ಮ ಗಮನ ಇರಬೇಕಾಗಿದೆ. So it says, be careful that you do not forget the Lord who brought you out of Egypt, out of the land of slavery. Which is the verse, Pastor, you said? Be careful that you do not, verse 12 in mine, I don't know how it is in the translation. Be careful that you do not forget the Lord who brought you out of Egypt. ಐಗುಪ್ತ ದೇಶದ ದಾಸತ್ವದ ಮನೆಯೊಳಗಿಂದ ನಿನ್ನನ್ನು ಹೊರಗೆ ಬರಮಾಡಿದ ಕರ್ತನನ್ನು ಮರೆಯದ ಹಾಗೆ ನೋಡಿಕೋ. And verse 14, do not follow other gods, the gods of the peoples around you. 14ನೇ ವಾಕ್ಯ, ನಿಮ್ಮ ಸುತ್ತಲಿರುವ ಜನಗಳ ದೇವರುಗಳಾದ ಬೇರೆ ದೇವರುಗಳನ್ನು ನೀವು ಹಿಂಬಾಲಿಸಬೇಡಿರಿ. So what in this passage the Lord has said is that we should not forget the commandments of God to observe, and we should not forget what the Lord has done in our lives. ಈ ಒಂದು ವಾಕ್ಯಗಳಲ್ಲಿ ನಾವು ನೋಡುವುದೇನೆಂದ್ರೆ, ಕರ್ತನಾದ ನಮ್ಮ ದೇವರ ಆಜ್ಞೆಗಳನ್ನು ನಾವು ಮರೆಯಬಾರದು, ಹಾಗೂ ಆತನು ಮಾಡಿರುವಂತಹ ಕಾರ್ಯಗಳನ್ನು ಕೂಡ ನಾವು ಮರೆಯಬಾರದು. And teach them to your children, he says. ಅವುಗಳನ್ನು ನಮ್ಮ ಮಕ್ಕಳಿಗೂ ಕೂಡ ನಾವು ಬೋಧಿಸಬೇಕು. I always mention God is interested in families. ನಾನು ಯಾವಾಗಲೂ ಹೇಳುವ ಪ್ರಕಾರವಾಗಿ ಕರ್ತನು ಕುಟುಂಬಗಳಲ್ಲಿ ಆತನು ಒಂದು ತನ್ನ ಒಂದು ಚಿಂತೆಯನ್ನು ಆತನು ಇಟ್ಟಿದ್ದಾನೆ. Yeah, God is interested in your family. ಆತನು ನಮ್ಮ ಒಂದು ಕುಟುಂಬಗಳ ವಿಷಯವಾಗಿ ಯೋಚಿಸುವಾತನಾಗಿದ್ದಾನೆ. So now we'll go to the last passage from Isaiah chapter 43. ನಾವು ಯೆಶಾಯನ 43ನೇ ಅಧ್ಯಾಯಕ್ಕೆ ನಾವು ಹೋಗುವ. Yeah, Isaiah 43 from verse 16 we will read up to 19. ನಾವು 43ನೇ ಅಧ್ಯಾಯದ 16ನೇ ವಾಕ್ಯದಿಂದ ನಾವು ಓದಿಕೊಳ್ಳುವ. Yeah. This is what the Lord says, verse 16. 43 verse 16 onwards, right? Yeah, Pastor? right. Yeah. Should I read? Yes. ಯಾವಾತನು ಸಮುದ್ರದಲ್ಲಿ ದಾರಿ ಮಾಡಿ ಜಲ ಪ್ರವಾಹಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿದನೋ, ಯಾವಾತನು ರಥ ಕುದುರೆಗಳ ದಂಡನ್ನು ಪರಾಕ್ರಮರಾದವರನ್ನು ಹೊರಡಿಸಿ ಅವು 17 I am reading. Yes. ಅವು ಒಟ್ಟಿಗೆ ಬಿದ್ದು ಏಳಲಾರದಂತೆಯೂ ದೀಪದೋಪಾದಿಯಲ್ಲಿ ನಂದಿ ಆರಿ ಹೋಗುವಂತೆಯೂ ಮಾಡಿದನೋ ಆ ಕರ್ತನು ಇಂತೆನ್ನುತ್ತಾನೆ. Should I continue? 18? No, 16, 17, okay. So what I'm trying to say here is, Lord himself is reminding all the great things and miracles he performed in releasing the people of Israel to come out of Egypt. Okay, ಈ ಒಂದು ವಾಕ್ಯಗಳಲ್ಲಿ ಕರ್ತನು ತಾನೇ ತನ್ನ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸುವಾಗ ಮಾಡಿದಂತಹ ಕಾರ್ಯಗಳನ್ನು ನೆನಪಿಗೆ ತರುತ್ತಿದ್ದಾನೆ. So he made a way through the sea, that is, the splitting the Red Sea, and people walked through.
ಸಮುದ್ರದ ನಡುವೆ ದಾರಿ ಮಾಡಿದನು ಕರ್ತನು, ಆತನ ಜನರು ಅದರ ಮಧ್ಯದಲ್ಲಿ ನಡೆದು ಹೋಗುವ ಹಾಗೆ. And after they crossed, we see the next verse, all the Egyptian chariots and horses were all drowned in that water. ಆ ಒಂದು ಅದರ ನಂತರವಾಗಿ ಹಾಗಿದ್ದೇನು, ಐಗುಪ್ತ ದೇಶದ ಎಲ್ಲಾ ಒಂದು ರಥಗಳು, ಸೈನಿಕರು ಎಲ್ಲರೂ, ಹಿಂದೆ ಬರುತ್ತಿದ್ದವರೆಲ್ಲರೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ. So we saw in Deuteronomy, the Lord says, do not forget the commandments, remember them, teach to your children. ನಾವು ಆ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡಿದೆವು, ದೇವರ ಆಜ್ಞೆಗಳನ್ನು ಮರೆಯಬಾರದು, ಅವುಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಬೋಧಿಸಬೇಕು. And here in 43, he reminds them about what great miracles he had performed. ಮತ್ತು ಇಲ್ಲಿ 43ನೇ ಅಧ್ಯಾಯದಲ್ಲಿ ಯೆಶಾಯನ ಒಂದು ಪ್ರವಾದನೆ ಗ್ರಂಥದಲ್ಲಿ ಆತನು ಮಾಡಿದ ಉಪಕಾರಗಳನ್ನು ಅಥವಾ ಮಹಾ ದೊಡ್ಡ ಕಾರ್ಯಗಳನ್ನು ನೆನಪಿಗೆ ತರುತ್ತಿದ್ದಾನೆ. But see that little controversial it looks like. That is what I wanted to point out to you. In verse 18 and 19 we are reading from 43. ಇಲ್ಲಿ ಮುಂದಿನ ಒಂದು ವಾಕ್ಯಗಳನ್ನು ಓದುವಾಗ ಅಲ್ಲಿ ಕೆಲವು ಒಪ್ಪಂದವಿಲ್ಲದಂತಹ ಕೆಲವು ಕಾರ್ಯಗಳನ್ನು ನಾವು ನೋಡುತ್ತಿದ್ದೇವೆ. So 18 and 19, can you read? ಹಿಂದಿನ ಸಂಗತಿಗಳನ್ನು, 18ನೇ ವಾಕ್ಯ, ಹಿಂದಿನ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಇಲ್ಲವೇ ಹಳೆ ಸಂಗತಿಗಳನ್ನು ಯೋಚಿಸಬೇಡಿರಿ. ಇಗೋ, ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ಮೊಳೆತು ಬರುವುದು. ನಿಮಗೆ ಅದು ತಿಳಿದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು, ಮರುಭೂಮಿಯಲ್ಲಿ ನದಿಗಳನ್ನು ಸಹ ಉಂಟು ಮಾಡುವೆನು. Amen. In the past he said, do not forget what I have done to you. ನಾವು ನೋಡುತ್ತೇವೆ, ನಾನು ಮಾಡಿದ ಕಾರ್ಯಗಳನ್ನು ಮರೆಯಬೇಡಿರಿ ಎಂಬುದಾಗಿ ಹಿಂದಿನ ವಾಕ್ಯಗಳಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. So similarly, God has done a lot of miracles, wonders in your life. ಇಸ್ರಾಯೇಲರಲ್ಲಿ ಮಾಡಿದ ಹಾಗೆ ಕರ್ತನು ನಿಮ್ಮ ಜೀವಿತಗಳಲ್ಲಿಯೂ ನಮ್ಮ ಜೀವಿತಗಳಲ್ಲಿಯೂ ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. Yeah, each of you have wonderful testimonies. ನಮ್ಮೆಲ್ಲರಲ್ಲಿ ಕೂಡ ಅದ್ಭುತವಾದಂತಹ ಸಾಕ್ಷಿಗಳು ಇರುವುದನ್ನು ನಾವು ನೋಡುತ್ತೇವೆ. Yeah, how in different circumstances God was faithful in guiding us. ಬೇರೆ ಹಲವಾರು ಪರಿಸ್ಥಿತಿಗಳಲ್ಲಿ ಕರ್ತನು ಹೇಗೆ ಆತನು ನಂಬಿಗಸ್ತನಾಗಿದ್ದನು ನಮ್ಮನ್ನು ನಡೆಸುವುದರಲ್ಲಿ. And coming to church life. ನಾನು ಸಭೆಯ ಒಂದು ಜೀವಿತಕ್ಕೆ ಬರುತ್ತಿದ್ದೇನೆ. In your own local church. ನಮ್ಮ ಒಂದು ಸ್ಥಳೀಯ ಸಭೆಯ ವಿಷಯವಾಗಿ. And in your own personal ministry. ನಮ್ಮ ಒಂದು ವೈಯಕ್ತಿಕ ಒಂದು ಸಭೆ ಮತ್ತು ಸೇವೆ ವಿಷಯವಾಗಿ. God has done many good things and we know the wonderful faithfulness of God with very remarkable testimonies. ಕರ್ತನು ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡಿದ್ದಾನೆ, ನಮ್ಮೆಲ್ಲರಿಗೂ ಕೂಡ ಗೊತ್ತು ಆತನು ಎಂತಹ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. But now when we are waiting in this lockdown situation, ಆದರೆ ಈಗ ಈ ಒಂದು ಲಾಕ್ಡೌನ್ ಸಿಚುವೇಶನ್ ಅಲ್ಲಿ ನಾವು ವೇಟ್ ಮಾಡುತ್ತಿರುವಾಗ he says forget the former things. ಆತನು ಹೇಳುತ್ತಾನೆ, ನಿಮ್ಮ ಹಳೆಯ ಕಾರ್ಯಗಳನ್ನು ಮರೆತು ಹೋಗಿರಿ. Okay, you know, we all might be waiting, oh, when this lockdown will open, we will again go to church and we will do some things. Okay, ನಾವೆಲ್ಲರೂ ಕೂಡ ಯೋಚನೆ ಮಾಡುತ್ತಿದ್ದೇವೆ, ಯಾವಾಗ ಈ ಲಾಕ್ ಡೌನ್ ಮುಗಿಯುತ್ತದೆ ಮತ್ತೆ ನಾವು ಹೋಗಿ ಅದೇ ಕಾರ್ಯಗಳನ್ನು ಕೆಲವು ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ. Yeah, pastor must be planning, oh, now I'm going to do like this. When we open, we will be doing like this. ಸಭಾಪಾಲಕರೆಲ್ಲರೂ ಕೂಡ ಯೋಜನೆಗಳನ್ನು ಮಾಡುತ್ತಿರಬಹುದು, ಲಾಕ್ ಡೌನ್ ಮುಗಿದ ತಕ್ಷಣವೇ ನಾವು ಇಂತಹ ಕಾರ್ಯಗಳನ್ನೆಲ್ಲ ಮಾಡಬೇಕು ಎಂಬುದಾಗಿ. I was also waiting, you know, I was supposed to be in India during this month, but it stopped. Oh, when I go to India, I'll do this. ನಾನು ಕೂಡ ಯೋಚನೆ ಮಾಡುತ್ತಿದ್ದನು, ಈ ಸಮಯದಲ್ಲಿ ನಾನು ಭಾರತದಲ್ಲಿ ಇರಬೇಕಾಗಿತ್ತು, ನಾನು ಭಾರತದಲ್ಲಿ ನಾನು ಈ ಕಾರ್ಯಗಳನ್ನೆಲ್ಲ ಮಾಡುತ್ತೇನೆ ಎಂಬುದಾಗಿ. But God is telling me like this, forget the former things. ಆದರೆ ಕರ್ತನು ಹೇಳುತ್ತಿದ್ದಾನೆ, ಹಳೆಯ ಸಂಗತಿಗಳನ್ನು ಮರೆತು ಹೋಗು ಎಂಬುದಾಗಿ. Yeah, do not dwell in it. Do not dwell in the past. ಆ ಒಂದು ಹಳೆಯ ಸಂಗತಿಗಳಲ್ಲೇ ಇರಬೇಡ ಎಂಬುದಾಗಿ. See, I am doing a new thing. ಕರ್ತನು ಹೇಳುತ್ತಾನೆ, ಇಗೋ ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ. Right in the beginning I said, Christ is building the church. ನಾನು ಪ್ರಾರಂಭದಲ್ಲಿಯೇ ಒಂದು ವಿಷಯವನ್ನು ಹೇಳಿದೆನು, ಕರ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. Yeah, nobody can stop that.
ಅದನ್ನು ಯಾರು ಕೂಡ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. COVID lockdown cannot stop. COVID-19 ಕೂಡ ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. I am doing a new thing, he says. ಕರ್ತನು ಹೇಳುತ್ತಾನೆ, ನಾನು ಒಂದು ಹೊಸ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂಬುದಾಗಿ. Yeah, during this time of waiting, and when you come out of it, you will see new thing. ಕಾಯುವಂತಹ, ನಾವು ಕಾಯುತ್ತಿರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿಯೂ ಮತ್ತು ಮುಗಿದ ನಂತರವೂ ಕೂಡ ಕರ್ತನು ಒಂದು ಹೊಸ ಕಾರ್ಯವನ್ನು ಮಾಡುವುದನ್ನು ನಾವು ನೋಡಲಿದ್ದೇವೆ. I'm going to make a way in the desert, he says. ನಾನು ಅರಣ್ಯ ಒಂದು ಪ್ರದೇಶದಲ್ಲಿ ದಾರಿಯನ್ನು ಮಾಡುವೆನು ಎಂಬುದಾಗಿ ಕರ್ತನು ಹೇಳುತ್ತಾನೆ. Yeah, and make a way in the desert. ಅರಣ್ಯದಲ್ಲಿ ಮಾರ್ಗವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. You know, so actually making a way in the desert means, slight explanation I'll give you. ಅರಣ್ಯದಲ್ಲಿ ಮಾರ್ಗವನ್ನು ಉಂಟು ಮಾಡುವುದು, ಅದರ ಅರ್ಥ ಏನು ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. How many of you have seen the desert, Rajasthan desert, or who went to Middle East? They must have seen the desert. ಮರುಭೂಮಿಗಳನ್ನು ಎಷ್ಟು ಜನರು ನೀವು ನೋಡಿದ್ದೀರಿ? If you go walking, after the group of people walked, the people who come behind, they cannot see even their footsteps because the wind will come immediately cover everything. ಒಂದು ಕೆಲವು ಜನರು ಮುಂದೆ ದಾರಿಯಲ್ಲಿ ಹೋಗುತ್ತಿರುವಾಗ ಅದರ ನಂತರವಾಗಿ ಸ್ವಲ್ಪ ಸಮಯದ ನಂತರ ಹಿಂದೆ ಇನ್ನು ಯಾರಾದರೂ ಬಂದರೆ ಮುಂದೆ ಹೋದಂತವರ ಹೆಜ್ಜೆಯ ಗುರುತುಗಳನ್ನು ಕೂಡ ನೋಡುವುದಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅಷ್ಟೊಂದು ಗಾಳಿಯಿಂದ ಆ ಒಂದು ಮರಳು ಆ ಒಂದು ಹೆಜ್ಜೆಗಳ ಗುರುತುಗಳನ್ನು ಕೂಡ ಮುಚ್ಚುತ್ತದೆ. So God might want to empty ourselves to forget the past. ಕರ್ತನು ನಮ್ಮ ಜೀವಿತಗಳಲ್ಲಿಯೂ ಅದೇ ವಿಧವಾದ ಕಾರ್ಯವನ್ನು ಮಾಡಲು ಬಯಸುತ್ತಾನೆ. But he wants to do a new thing. ಯಾಕೆಂದರೆ ಆತನು ಒಂದು ಹೊಸ ಕಾರ್ಯವನ್ನು ಮಾಡಲು ಬಯಸುತ್ತಾನೆ. He is building his church. ಆತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. So while waiting, now expect God to do a new thing. ನೀವು ಕಾಯುವಂತಹ ಈ ಸಮಯದಲ್ಲಿ ಕರ್ತನು ಒಂದು ಹೊಸ ಕಾರ್ಯವನ್ನು ಮಾಡಲಿರುವುದನ್ನು ಅಪೇಕ್ಷಿಸಿರಿ. To you, personal life. ನಿಮ್ಮ ವೈಯಕ್ತಿಕ ಜೀವಿತಕ್ಕೋಸ್ಕರ. In your family life. ನಿಮ್ಮ ಕುಟುಂಬದ ಒಂದು ಜೀವಿತಕ್ಕೋಸ್ಕರ. And in your church life. ನಿಮ್ಮ ಸಭೆಯ ಒಂದು ಜೀವಿತಕ್ಕೋಸ್ಕರ. I am burdened about whole India. What God is going to do new thing in India, I am thinking. ಇಡೀ ಒಂದು ಭಾರತ ದೇಶದಲ್ಲಿ ಕರ್ತನು ಏನನ್ನು ಮಾಡಲಿದ್ದಾನೆ ಎಂಬ ಒಂದು ವಿಷಯದ ಕುರಿತಾಗಿ ನಾನು ಭಾರವುಳ್ಳವನಾಗಿದ್ದೇನೆ. Let us focus on yourself now. ಈ ಸಮಯದಲ್ಲಿ ನಾವು ನಮ್ಮ ವೈಯಕ್ತಿಕ ಜೀವಿತದ ಕುರಿತಾಗಿ ನಾವು ಕೇಂದ್ರಿತವಾಗುವ. How is your time spent? ನಿಮ್ಮ ಸಮಯ ಹೇಗೆ ನೀವು ಕಳೆಯುತ್ತಿದ್ದೀರಾ? Two important things for your personal life. ಎರಡು ಬಹಳ ಪ್ರಾಮುಖ್ಯವಾದ ವಿಷಯಗಳು ನಿಮ್ಮ ಒಂದು ವೈಯಕ್ತಿಕ ಜೀವಿತಕ್ಕಾಗಿ. One is Bible reading. ಸತ್ಯವೇದವನ್ನು ಓದುವುದು ಒಂದು. Yeah, how much in Deuteronomy he commanded, read the word, teach the word. So this is a nice opportunity to read the Bible. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಆತನ ಆಜ್ಞೆಗಳನ್ನು ನಾವು ಮರೆಯಬಾರದು. ಸೊ ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಎಷ್ಟಾಗಿ ಓದುತ್ತಿದ್ದೇವೆ. You know, I was not locked down, I was knocked down in 1995. 1995ರಲ್ಲಿ ನಾನು okay, you were knocked down means bedridden. Pushed out. No, pushed out. Okay, so 1995ರಲ್ಲಿ ನಾನು ತಳ್ಳಲ್ಪಟ್ಟಿದ್ದೇನು. And then I was locked down inside my room for 2 months. Okay, so ಆ ಒಂದು ತಳ್ಳಲ್ಪಟ್ಟಂತಹ ನನ್ನನ್ನು ಕೈ ಬಿಡಲ್ಪಟ್ಟಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ನನ್ನನ್ನೇ ಲಾಕ್ ಮಾಡಿಕೊಂಡಿದ್ದನು ಕರ್ತನನ್ನು ಹುಡುಕುವುದರಲ್ಲಿ. Yes, what I did, within 2 months I read the whole Bible. Within 2 months. ನಾನು ಎರಡೇ ಒಂದು ತಿಂಗಳುಗಳಲ್ಲಿ ನಾನು ಇಡೀ ಸತ್ಯವೇದವನ್ನು ಓದಿ ಮುಗಿಸಿದೆ. Not for the reading sake, going through passage by passage. ಕೇವಲ ಓದಬೇಕು ಎಂಬುದಾಗಿ ಕಾಟಾಚಾರಕ್ಕೋಸ್ಕರ ಅಲ್ಲದೆ ನಾನು ಒಂದು ವಾಕ್ಯ ಭಾಗ ಪ್ರತಿಯೊಂದು ವಾಕ್ಯ ಭಾಗವನ್ನು ಕೂಡ ನಾನು ಓದಿದೆನು. You know, more than 40 days passed for you. ಈ ಒಂದು 40 ದಿನಗಳ ಮೇಲೆ ಆಯಿತು ಈ ಒಂದು COVID-19 ಪರಿಸ್ಥಿತಿ. So I don't know, in another 20 days if it goes, will you finish reading the Bible? ಇನ್ನೊಂದು 20 ದಿನಗಳು ಹೋಗುವುದಾದರೆ ನೀವು ಇಡೀ ಸತ್ಯವೇದವನ್ನು ಓದಿ ಮುಗಿಸುತ್ತೀರಾ? Read the Bible. ದೇವರ ವಾಕ್ಯವನ್ನು ಓದಿರಿ. Second, prayer. ಎರಡನೇದಾಗಿ ಪ್ರಾರ್ಥನೆ. Already I mentioned to you, God has given you authority to bind and to loose. ಈಗಾಗಲೇ ನಾನು ಹೇಳಿದ ಪ್ರಕಾರವಾಗಿ ಕರ್ತನು ನಮಗೆ
ಅಧಿಕಾರವನ್ನು ಕೊಟ್ಟಿದ್ದಾನೆ, ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ. For in your personal life and in your family life, bind and loose. ನಾವು ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ನಮ್ಮ ಕುಟುಂಬದ ಜೀವಿತದಲ್ಲಿಯೂ ನಾವು ಕಟ್ಟಬೇಕು, ಬಿಚ್ಚಬೇಕು. And develop your talents and gifts. ನಮ್ಮಲ್ಲಿರುವಂತಹ ಒಂದು ತಲಾಂತುಗಳನ್ನು ನಮ್ಮಲ್ಲಿರುವಂತಹ ಒಂದು ಗಿಫ್ಟ್ಗಳನ್ನು ನಾವು ಬೆಳೆಸಬೇಕು. How many people during this time have come out online? You know, all social media flooded, everything is flooded with a lot of recordings, everything, singing, pastor's wife, now all recording, a lot of songs. ಅನೇಕರು ಇಂಟರ್ನೆಟ್ ನ ಮುಖಾಂತರವಾಗಿ ಈಗ ತಮ್ಮ ಒಂದು ಮನೆಗಳಿಂದ ತಮ್ಮ ಸ್ಥಳಗಳಿಂದ ಆನ್ಲೈನ್ ನಲ್ಲಿ ಬರುತ್ತಿದ್ದಾರೆ. ಅನೇಕರು ತಮ್ಮ ಒಂದು ಹಾಡುಗಳನ್ನು, ಸಂದೇಶಗಳನ್ನು, ಸಭೆಗಳನ್ನು ರೆಕಾರ್ಡ್ ಮಾಡುತ್ತಿದ್ದಾರೆ. If you think you had not had time before, now you have time. That time you thought, oh, I don't have time to do the Bible study, I don't have time for this and that. We give a lot of excuses. We gave a lot of excuses. But now time is available. We can develop our talents. ಈಗ ನಾವು ಹಿಂದಿನ ದಿನಗಳಲ್ಲಿ ನಾವು ನೋಡುವುದಾದರೆ ನಮಗೆ ಸಮಯ ಇರಲಿಲ್ಲ, ನಾವು ಮಾಡಬೇಕಾದದನ್ನೆಲ್ಲ ನಾವು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂಬುದಾಗಿ. ಆದರೆ ಈಗ ನಮಗೆ ಸಮಯ ಇದೆ, ಸಮಯ ಇರುವಾಗ ಅದನ್ನು ಉಪಯೋಗಿಸಿಕೊಂಡು ನಾವು ಮಾಡಬಹುದು. And on online, I'm trying to do with my leaders now, something is how to motivate them and initiate in them to grow and flow in the gifts of the Spirit, 9 gifts of the Spirit, prophecy or any healing or whatever gift. ಈ ದಿನಗಳಲ್ಲಿ ಕೂಡ ನಾನು ನಮ್ಮ ಒಂದು ಪ್ರಾಮುಖ್ಯವಾದಂತಹ ಒಂದು ಜನರೊಟ್ಟಿಗೆ ನಾನು ಸೇರಿ ಆನ್ಲೈನ್ ಮುಖಾಂತರವಾಗಿ ದೇವರ ಆತ್ಮನ ವರಗಳ ಕುರಿತಾಗಿ ನಾನು ಮಾತನಾಡುತ್ತಿದ್ದೇನೆ. ಅವರು ಹೇಗೆ 9 ವರಗಳಲ್ಲಿ ಚಲಿಸಬಹುದು ಎಂಬುದರ ವಿಷಯವಾಗಿ. Yeah, stir up the gifts, it is said. ದೇವರ ವಾಕ್ಯದಲ್ಲಿ ಕೊಟ್ಟಿರುವ ಪ್ರಕಾರವಾಗಿ ಅವರಲ್ಲಿ ಇರುವಂತಹ ಒಂದು ವರಗಳನ್ನು ಮತ್ತೊಂದು ಸಾರಿ ಪ್ರಜ್ವಲಿಸಬೇಕು ಎಂಬುದಾಗಿ. Oh, how can we do in sitting at home, you might think. ನಾವು ಮನೆಗಳಲ್ಲಿ ಕೂತುಕೊಂಡು ಇದನ್ನು ಹೇಗೆ ಮಾಡಬಹುದು ಎಂಬುದಾಗಿ ನೀವು ಕೇಳುತ್ತಿರಬಹುದು. No, you contact your pastor and we can get involved in utilizing the gifts and the ministries that God has given to us. Yes, ನೀವು ನಿಮ್ಮ ಒಂದು ಸಭಾಪಾಲಕರನ್ನು ನೀವು ಸಂಧಿಸಿರಿ, ನಾವು ಹೇಗೆ ನಮ್ಮಲ್ಲಿ ಇರುವಂತಹ ವರಗಳನ್ನು ಆಚೆ ತರಬಹುದು ಎಂಬುದಾಗಿ ನಾವು ಕಲಿತುಕೊಳ್ಳಬಹುದು. Yeah, I tell the pastors, allow the others in your online network so that they may share their testimonies, they may share like what we are sharing from miles apart. ನಾವು ಅನೇಕ ಸಭಾಪಾಲಕರಿಗೂ ಕೂಡ ಹೇಳುವುದೇನೆಂದರೆ, ನಿಮ್ಮ ಒಂದು ಆನ್ಲೈನ್ ನ ಮುಖಾಂತರವಾಗಿ ಇತರರಿಗೂ ಕೂಡ ಅವಕಾಶ ಮಾಡಿಕೊಡಿರಿ, ಅವರು ಕೂಡ ವಾಕ್ಯಗಳನ್ನು ಹಂಚುವುದಕ್ಕೆ, ಪ್ರೋತ್ಸಾಹ ವಾಕ್ಯವನ್ನು ಕೊಡುವುದಕ್ಕೆ. In closing, before I pray, want to remind you once again. ಈ ಒಂದು ವಾಕ್ಯ ಭಾಗವನ್ನು ಮುಗಿಸುವಾಗ ನಾನು ಮತ್ತೊಂದು ಸಾರಿ ನಾನು ನಿಮಗೆ ಜ್ಞಾಪಕಕ್ಕೆ ತರಲು ಬಯಸುತ್ತೇನೆ. Christ is building his church. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುತ್ತಿದ್ದಾನೆ. No authority can demolish it. ಯಾವ ಅಧಿಕಾರವೂ ಕೂಡ ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Christ is building your life, personal life. ಕರ್ತನು ನಿಮ್ಮ ಒಂದು ವ್ಯಕ್ತಿಗತ ಜೀವಿತವನ್ನು ಕಟ್ಟುತ್ತಿದ್ದಾನೆ. In prayer and in Bible reading, take the authority God has given to you. ದೇವರ ವಾಕ್ಯವನ್ನು ಓದುವಾಗಲೂ, ಪ್ರಾರ್ಥನೆ ಮಾಡುವಾಗಲೂ ಕರ್ತನು ಕೊಟ್ಟಿರುವಂತಹ ಅಧಿಕಾರವನ್ನು ತೆಗೆದುಕೊಳ್ಳಿರಿ. This 40 days or 2 months, you will not get it again. ಈ ಒಂದು ಇಂತಹ ಸಮಯವು ನಮಗೆ ಸಿಕ್ಕಿರುವಂತಹ ಸಮಯ ಮತ್ತೆ ನಮಗೆ ಸಿಗುವುದಿಲ್ಲ. Precious time for you. ಬಹಳ ಪ್ರಾಮುಖ್ಯವಾದಂತಹ ಸಮಯ ನಮಗೆ. Utilize the time. ಈ ಅಮೂಲ್ಯವಾದ ಸಮಯವನ್ನು ಉಪಯೋಗಿಸಿಕೊಳ್ಳಿರಿ. Lord will bring a new thing in your life. ನಿಮ್ಮ ಜೀವಿತದಲ್ಲಿ ಕರ್ತನು ಒಂದು ಹೊಸ ಕಾರ್ಯವನ್ನು ತರಲಿದ್ದಾನೆ. A new thing in the church. ಒಂದು ಹೊಸ ಕಾರ್ಯವು ಸಭೆಯಲ್ಲಿ. Something new is going to happen. ಒಂದು ಹೊಸ ಕಾರ್ಯವು ನಡೆಯಲಿದೆ. Shall we meet again? Let the presence of God be upon us. ನಾವು ಮುಂದಿನ ಒಂದು ಸಾರಿ ಸಂಧಿಸುವ ತನಕ ಕರ್ತನ ಪ್ರಸನ್ನತೆಯು ನಿಮ್ಮೊಟ್ಟಿಗೆ ಇರಲಿ. I like to close in prayer. ನಾವು ಪ್ರಾರ್ಥನೆ ಮುಖಾಂತರವಾಗಿ ಮುಗಿಸುವ. Father God, I thank you and praise you for the wonderful people who are hearing this message. ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂತಹ ಜನರಿಗಾಗಿ ಸ್ತೋತ್ರ ತಂದೆಯೇ. Lord, as they hear the word, Holy Spirit, I beseech, I seek you, Lord, that you stir up
the spirits in each and every one. ನಿನ್ನ ವಾಕ್ಯವನ್ನು ಕೇಳುತ್ತಿರುವಾಗ ದೇವರ ಆತ್ಮನೇ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ, ಕೇಳುತ್ತಿರುವಂತಹ ಜೀವಿತಗಳಲ್ಲಿ ನಿನ್ನ ಅವರಲ್ಲಿರುವಂತಹ ವರಗಳನ್ನು ಮತ್ತೊಂದು ಸಾರಿ ನೀನು ಪ್ರಜ್ವಲಿಸು, ಎದ್ದೇಳಿಸು, ಎಬ್ಬಿಸು ಎಂಬುದಾಗಿ ನಾವು ಬೇಡುತ್ತೇವೆ. Yeah, let these words sink in their spirit. ಅವರ ಒಂದು ಆತ್ಮಗಳಲ್ಲಿ ಈ ವಾಕ್ಯವು ನುಗ್ಗಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. And I pray, God, stir the spirit. ಅವರ ಆತ್ಮವನ್ನು ನೀನು ಪ್ರಜ್ವಲಿಸು ಎಂಬುದಾಗಿ ನಾವು ಬೇಡುತ್ತೇವೆ. And enable them to seek you individually and collectively as family. ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಸಭೆಯಾಗಿಯೂ ನಿನ್ನನ್ನು ಹುಡುಕುವುದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೃಪೆ ನೀಡು ಸ್ವಾಮಿ. As much as possible, let them be connected online, O Lord. ಎಷ್ಟು ಆಗುತ್ತದೋ ಅಷ್ಟು ಆನ್ಲೈನ್ ನ ಮುಖಾಂತರವಾಗಿ ಇತರೊಟ್ಟಿಗೆ ಕನೆಕ್ಟ್ ಆಗಿರುವುದಕ್ಕೋಸ್ಕರ, ಸಂಬಂಧದಲ್ಲಿರುವುದಕ್ಕೋಸ್ಕರ ಸಹಾಯ ಮಾಡು ಸ್ವಾಮಿ. Lord, we know you are continuing your church building. ನೀನು ನಿನ್ನ ಸಭೆಯನ್ನು ಕಟ್ಟುತ್ತಿದ್ದೀ ಎಂಬುದನ್ನು ನಾವು ತಿಳಿದವರಾಗಿದ್ದೇವೆ. And we are all part of it. ನಾವುಗಳು ಕೂಡ ನಿನ್ನ ಸಭೆಯ ಒಂದು ಭಾಗವಾಗಿದ್ದೇವೆ. No earthly force, no earthly ruler can overtake your church. ಈ ಲೋಕದ ಯಾವ ಅಧಿಕಾರವು, ಯಾವ ಬಲವು ನಿನ್ನಗಿಂತ ಮೇಲೆ ಹೋಗಿ ನಿನ್ನನ್ನು ಸೋಲಿಸುವುದಕ್ಕೆ, ನಿನ್ನ ಸಭೆಯನ್ನು, ನಿನ್ನ ಕಾರ್ಯವನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Protect your people, O God. ನಿನ್ನ ಜನರನ್ನು ನೀನು ಸಂರಕ್ಷಿಸು ಸ್ವಾಮಿ. Provide all their basic needs, I pray. ಬೇಕಾಗಿರುವಂತಹ ಎಲ್ಲಾ ಅಗತ್ಯಗಳನ್ನು ನೀನು ಸಂಧಿಸು ಕರ್ತನೇ. I believe that you heard our prayer. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೆ ಎಂಬುದಾಗಿ ನಾವು ನಂಬುತ್ತೇವೆ. And you have sent your answer. ನಿಮ್ಮ ಉತ್ತರವನ್ನು ಕೂಡ ನೀನು ಕಳುಹಿಸಿದೆ ಎಂಬುದಾಗಿ ನಂಬುತ್ತೇವೆ. Thank you and praise your wonderful name. ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ, ನಿನ್ನ ಪರಿಶುದ್ಧ ನಾಮವನ್ನು ಸ್ತುತಿಸುತ್ತೇವೆ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen and amen. 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 Thank you. Thank you.